ನಮಸ್ಕಾರ ಸ್ನೇಹಿತರೆ, ಆಲೂಗೆಡ್ಡೆ ಕಬಾಬ್ನ ಮಾಡೋದು ಯಾವ ರೀತಿ ಅಂತ ಸಿಂಪಲ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದಿನಲ್ವಾ. ಆಲೂಗೆಡ್ಡೆ ಕಬಾಬ್ ಮಾಡ್ಕೊಳ್ಳಲು ಈಗ ನಾವು ಅದನ್ನ ನೋಡ್ಬೋದು ಸ್ನೇಹಿತರೆ. ಈಗ ನಾವು ಒಂದು ಪಾತ್ರೆ ಪಡ್ಕೊಂಡಿದೀವಿ. ಆಲೂಗೆಡ್ಡೆ 2 ಚಮಚ ಕಾರ್ನ್ಫ್ಲವರ್, 2 ಚಮಚ ಮೈದಾ ಹಿಟ್ಟು, 1.5 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮೆಣಸಿನ ಪುಡಿ ಅರ್ಧ ಚಮಚ, ಸ್ವಲ್ಪ ಕಸ್ತೂರಿ ಮೆಂತ್ಯ, 1.5 ಚಮಚ ಬ್ಯಾಡಗಿ ಪುಡಿ, 1 ಚಮಚ ಗರಂ ಮಸಾಲ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 150 ಗ್ರಾಮ್ ಮೊಸರನ್ನು ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆನಂತರ ಅರ್ಧ ಗಡ್ಡೆ ಬೇಯಿಸಿರುವಂಥದ್ದನ್ನು ಹಾಕೊಂಡು ಮಿಕ್ಸ್ ನೋಡ್ಬೋದು ಸ್ನೇಹಿತರೆ. ಈಗ ಒಂದು ಟೂತ್ ಪಿಕ್ ಹಾಕಿ ಕೋಟಿಂಗ್ ಇದೆಯಲ್ಲ, ಇದನ್ನ ನೋಡಿ ಈ ರೀತಿ ಫೈನಲ್ ಆಗಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳಿ, ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೀವು ಯಾವ್ದು ಬಳಸ್ತೀರಾ ಅದನ್ನ ಬಳಸ್ಕೊಳ್ಳಿ. ನಾವು ನೋಡಿ ಸ್ನೇಹಿತರೆ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದನ್ನ 2 ಮತ್ತೆ 3 ಅಷ್ಟೇ ಬಿಡಿ, ಜಾಸ್ತಿ ಉಟ್ಟೊಟ್ಟಿಗೆ ಬಿಡೋಕೆ ಬಿಡಿ. ಎಲ್ಲ ಕಟ್ಕೊಂಡು ಎಲ್ಲ ಮಸಾಲೆ ಹೊಡೆದೋಗುತ್ತೆ ನೋಡಿ. ಈಗ ಸ್ವಲ್ಪ ಬಿಟ್ಟಿದೀವಿ, ಇನ್ನೊಂದ್ ಸ್ವಲ್ಪ ಇದೆ, ನೆಕ್ಸ್ಟ್ ಬಿಟ್ಕೊಳ್ಳೋಣ. ಇದು ಬಾಯ್ಲ್ ಆಗ್ಲಿ, ಕ್ರಿಸ್ಪಿನೆಸ್ ಬರ್ತಾ ಇದೆ ಅಂತ ನೋಡ್ಬೋದಲ್ಲ. ಕೋಟಿಂಗ್ ಕೂಡ ಹೊಡೆದೋಗ್ಲಿಲ್ಲ. ಕೋಟಿಂಗ್ ಇದನ್ನೇ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಕಬಾಬು. ಈ ಸಮಯದಲ್ಲಿ ಸ್ವಲ್ಪ ಕರಿಬೇವು ಹಾಕೋಣ. ಚಿಟಾರ್ ಪಟಾರ್ ಅಂತಂದ್ರೆ ಅದನ್ನೇ ರುಚಿ ಅಲ್ವಾ. ಶ್ರಾವಣ ಮಾಸದಲ್ಲಿ ಕಬಾಬ್ ತಿನ್ನಕ್ ಆಗಲ್ಲ ಅಂತಂದ್ರೆ ಈ ರೀತಿ ಆಲೂಗಡ್ಡೆ ಕಬಾಬ್ನಾರು ಮಾಡ್ಕೊಂಡು ತಿನ್ಬೋದಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಾ ಇದೀನಿ. ಟೇಸ್ಟ್ ಮಾಡದೇ ಇದ್ರೆ ಆಗುತ್ತಾ ಸ್ನೇಹಿತರೆ? ಈಗ ನೋಡಿ ಆಲೂಗಡ್ಡೆನ ಕಬಾಬ್ ಟೇಸ್ಟ್ ಮಾಡ್ತಾ ಇದೀನಿ. ಎಷ್ಟೊಂದು ಸಾಫ್ಟ್ ಆಗಿ ಬೆಂದಿದೆ ಅಂತ. ಓಕೆ, ಇದರಿಂದ 40% 50% ಮಾತ್ರ ಬೇಯಿಸ್ಕೋಬೇಕು. ಎಣ್ಣೆ ಆಮೇಲೆ ಬೇಯ್ತದೆ. ನೋಡ್ಬೋದು, ಯಾವುದೇ ಕಲರ್ ಹಾಕಿಲ್ಲ, ಏನ್ ಹಾಕಿಲ್ಲ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿದ್ರಲ್ಲ ಸ್ನೇಹಿತರೆ, ಆಲೂಗಡ್ಡೆ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ನಾನು ನೀಟಾಗಿ ತೋರಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಸದ್ಯಕ್ಕೆ ಹೋಗಿದ್ದು ಬರ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಟಾಟಾ, ಬೈ ಬಾಯ್.